ಗಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಶರಣಾರ್ಥಿ ಮತ್ತು ಬಸವಪ್ರಿಯ ವಚನ ಶ್ರೀ ಶರಣು ಮಲ್ಲಿಕಾರ್ಜುನ ಶ್ರೀ ಮಲ್ಲಿಕಾರ್ಜುನ ಹಿರಿಯ ಪ್ರಾಣಿ ಬಂದು ಇದಕ್ಕೆ ಪಾಲ್ಗೊಂಡು ಬರೋಕ್ಕಾಗಲ್ಲ, ತುಂಬ ಅಪಾಯ ಕ್ಷಮಿಸಬೇಕು ಹಿನ್ನೆಲೆ ಅವರು ಬಂದು ಅವರು ಕೂಡ ಶರಣಾರ್ಥಿ ಹೇಳ್ತಾ ಶ್ರೀ ವಚನ ಬಸವಪ್ರಿಯ ನಾಗರಾಜ್ ಅವರು ಕೂಡ ಈ ಕಾರ್ಯಕ್ರಮವನ್ನು ನಮ್ಮ ಮಠದಲ್ಲಿ ಹಮ್ಮಿಕೊಂಡಿದ್ದು ಭಾಳ ಸಂತೋಷದ ವಿಚಾರ. ಯಾಕಂದರೆ ಜನ ಕಡಿಮೆ ಇದ್ರೂ 10 ಜನ ಅದು ಅಳವಡಿಸಿಕೊಂಡು ಮತ್ತೆ ಒಂದು ಜ್ಞಾನ ಅಂತಕ್ಕಂಥ ಎಲ್ಲರಿಗೂ ಕೂಡ ಸಿಗೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಈಗ ಶಾಲೆಯನ್ನು ವಿದ್ಯಾರ್ಥಿಗಳನ್ನು ಮಾಡ್ತಾರೆ, ಅದರಲ್ಲಿ ಸೆಲೆಕ್ಟ್ ಹಾಗಾಗಿ ಭಗವಂತನ ಪ್ರೇರಣೆ ಅಪ್ಪಣೆ ಯಾರಿಗೆ ಎಷ್ಟು ದಿನಕ್ಕೆ ಆಗಬೇಕು ಅನ್ನತಕ್ಕಂಥದ್ದು ಅವನ ಚಿಂತನೆ ಮತ್ತು ಬಸವಾದಿಯವರ ಆಶೀರ್ವಾದ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾಕಂದರೆ ಪ್ರಸಾದ ಗುಣ ಎಲ್ಲರಿಗೂ ಕೂಡ ಸುಲಭವಾಗಿ ಸಿಗೋದಿಲ್ಲ. ಹಾಗಾಗಿ ವಚನ ನಮ್ಮ ಕುಮಾರಣ್ಣವರು ಕೂಡ ಭಾಳ ಆತ್ಮೀಯತೆಯಾಗಿ ಒಂದು ಸತಿ ಬಂದು ಅಲ್ಲೇ ಭೇಟಿ ಕೊಟ್ಟು ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಬಗ್ಗೆ ಅನೇಕ ವಿಚಾರಗಳು ನಮಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಮರಣ್ಣಲ್ಲಿ ಲೋಕೇಶ್ ಅಂತೇಳಿ ಅವರು ಪರಿಚಯ ಮಾಡಿಕೊಟ್ಟಿರುವಂಥ ನಮ್ಮ ಮೊಳಜಿ ಶಾಲೆಯಲ್ಲಿ ಕೂಡ ನೂರಾರು 400 ಜನ ಮಕ್ಕಳಿದ್ದಾರೆ. ಅವರೆಲ್ಲ ಕೂಡ ವಚನಾಮೃತಗಳನ್ನು ಯಾವ ರೀತಿ ಉಣಬಡಿಸಿದ್ರು, ಇವತ್ತು ಊಟ ಮಾಡಿ ಹೋಗೋದು ಎಲ್ಲಿ ಬೇಕಾದ್ರೂ ಇದಾಗುತ್ತೆ. ಆದರೆ ಒಂದು ವಿಚಾರ ಇದೆಯಲ್ಲ, ತತ್ವಗಳು ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಅದು ಎಲ್ಲರೂ ಕೂಡ ಮನದಾಳದಲ್ಲಿ ಹೋಗೋದು ಇಲ್ಲ. ಹಾಗಾಗಿ ಕೂಡ ಬಸವಾದಿ ಪ್ರಮುಖರ ಬಗ್ಗೆ ಅಂತಲ್ಲ, ಎಲ್ಲೆಲ್ಲಿ ಶರಣರಿದ್ದಾರೆ ಆ ಶರಣರ ಬಗ್ಗೆ ಕುತೂಹಲ ಏನಾದರೂ ಅದರ ಬಗ್ಗೆ ನಾವು ತಿಳ್ಕೋಬೇಕು, ಅದರ ಬಗ್ಗೆ ನಾಲ್ಕು ಜನಕ್ಕೆ ಸದ್ವಿನಿಯೋಗ ನಾವು ಬಳಸಬೇಕು ಅಂತೇಳಿ ಅದೇ ರೀತಿ ತನ್ನ ಕಾಯಕ ಇದನ್ನೇ ಒಂದು ಕಾಯಕ ಅಂತೇಳಿ ವಚನಗಳನ್ನು ಮರೆಮಾಚಿ ಹೋಗ್ತಾ ಇದ್ವಿ. ಅಂಥವನ್ನು ಜಾರಿಗೆ ತಂದು ನಾಲ್ಕು ಜನಕ್ಕೆ ಪ್ರಚಾರಗೊಳಿಸ್ತಾ ಇದ್ದಾರಲ್ಲ, ಅದೊಂದು ದೊಡ್ಡ ಮಹತ್ವದ ಕೆಲಸ. ಹಾಗಾಗಿ ಅವ್ರು ಕುಮಾರ್ ಅವರಿಗೆ ಆಯುಸಾರೋಗ್ಯ ಕೊಟ್ಟ ಸಿದ್ಧಲಿಂಗೇಶ್ವರ ಕಾಪಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಚಂದ್ರಕಲಾ ಅವರು ಕೂಡ ನೋಡಿ ಅಪರೂಪ, ಅವರು ಕೂಡ ಈ ಭಾಗಕ್ಕೆ ಬಂದು ಅವ್ರು ಏನು ಮಾತಾಡಕ್ಕೆ ಬರಲ್ಲ ಅಂದ್ರೂ ಒಂದು ಪದ ಹೇಳಿದರು, ಚಕ್ರ. ಅಂದರೆ ಇವತ್ತು ನಾವು ಗಾಡಿ ವೆಹಿಕಲ್ ಓಡಿಸ್ಬೇಕಾದ್ರೆ ಚಕ್ರ ಚೆನ್ನಾಗಿದ್ರೆ ಮುಂದೆ ಹೋಗಕ್ಕೆ ಸಾಧ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಚಕ್ರ ಇದ್ದಂಗೆ, ಯಾರು ಭಕ್ತರಾಗಿರ್ಬೋದು, ವಿಚಾರಿಗಳಿರ್ಬೋದು, ಸರ್ವೇ ಜನ ಸುಖಿನೂ ಅಂತ ನಮ್ಮ ಜನಗಳು ಇವತ್ತು ಏನು ಅವಘಾತಗಳು ಆಗ್ತಾ ಇದೆ, ಅದಕ್ಕೆ ಏನಂತಂದರೆ ನಮ್ಮ ಅನುಭವಗಳು ಕಡಿಮೆ. ಒಂದು +ಪಾಯಿಂಟ್ ಮನೆಯಲ್ಲಿ ಆಚಾರ ವಿಚಾರಗಳ ಕಲಿತ್ರೆ ಈ ಅವಘಾತಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ತಾಳ್ಮೆ ಇಲ್ಲ, ತಾಳ್ಮೆ ಅಂತಕ್ಕಂಥದ್ದು ತುಂಬ ಕಳ್ಕೊಂಡಿದ್ದಾರೆ. ತಾಳ್ಮೆ ಮೇನ್ ಇಂಪಾರ್ಟೆಂಟ್. ಹಾಗಾಗಿ ಅವರು ಹೇಳಿದ್ರು, ತಾಳ್ಮೆಯಿಂದ 2 ವಿಚಾರಗಳನ್ನು ಭಾಳ ಅಪರೂಪದ ಮಾತುಗಳನ್ನು ಫಸ್ಟ್ ವೈದ್ಯರು ಕೂಡ ಆಯುಸಾರೋಗ್ಯವನ್ನು ಕೊಟ್ಟು ಕಾಪಾಡಿ. ಲಿಂಗನವರು ಕೂಡ ಭಾಳ ಎನ್ನಸನ್ನು ಹೊಂದಿದ್ರು. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರೆಯ ಪೂರ್ಣ ಮುಖಾಂತರ ಬಂದಿದ್ದಾರೆ. ಅವರು ಕೂಡ ಅವ್ರ ಕುಟುಂಬಕ್ಕೆ ಆಯುಸಾರೋಗ್ಯ ಕೊಟ್ಟು ಕಾಪಾಡಿ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಮತ್ತು ಸಿದ್ಧಲಿಂಗ ಅವರಲ್ವ, ಸಿದ್ಧಲಿಂಗ ಪ್ರಸಾದ್ ಅಂತೇಳಿ ಮತ್ತು ದಂಪತಿಗಳಿಬ್ಬರು ಕೂಡ ನೌಕರಿಯಲ್ಲಿದ್ದಾರೆ. ಅವ್ರಿಗೂ ಕೂಡ ಸಿದ್ಧಲಿಂಗೇಶ್ವರ ಈ ಕುಟುಂಬಕ್ಕೆ ವಂಶ ಪರಂಪರೆಯಾಗಿ ಬೆಳವಣಿಗೆ ಆಗಲಿ, ಆಯುಸಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬರೀ ಫೋನ್ ಮುಖಾಂತರ ನಮ್ಮ ಬಂದು ಪಾಲ್ಗೊಂಡಿದ್ದಾರೆ. ಇಂಥ ಪುಣ್ಯಕ್ಷೇತ್ರದಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ, ಬಂದಿದ್ದಾರೆ. ಅವರು ಕೂಡ ಆಯುಸಾರೋಗ್ಯವನ್ನು ಕಾಪಾಡಲಿ. ಪರಮೇಶ್ವರ ತಾಲೂಕು ಅಧ್ಯಕ್ಷರು ನಾಗಮಂಗಲದಿಂದ, ಅವರು ಕೂಡ ನೋಡಿ ಇಷ್ಟು ವರ್ಷದಿಂದ ನಾನು ನೋಡೇ ಇಲ್ಲ, ಇಲ್ಲಿ ಬಂದ ತಕ್ಷಣ ನನಗೆ ಬಹಳ ಸಂತೋಷ ಆಯಿತು ಅಂತಂದರೆ ಬಿಜೆಪಿ ಅಧ್ಯಕ್ಷರು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಶರಣರ ಚಿಂತನೆಯಲ್ಲಿ ಬಂದು ಇವತ್ತು ಪಾಲ್ಗೊಂಡಿದ್ದಾರೆ. ಇವತ್ತು ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಏನಾಗಿದೆ ಅಂದರೆ, ನಾನು ಈ ಥರ ಕಾರ್ಯಕ್ರಮ ಕುಮಾರವನ್ನು ಯಾರನ್ನ ಕರೆಸಿ ನಾನು ಮಾಡಬೇಕು, ಬಸವ ವಿಚಾರಗಳನ್ನ ಜನಕ್ಕೆ ತಿಳಿಸ್ಬೇಕು ಅನ್ನೋ ಮನೋಭಾವದಲ್ಲಿ ಕೂಡ ಬಂದಿದೆ. ಹಾಗಾಗಿ ಅವರಿಗೂ ಕೂಡ ಅವ್ರ ಕುಟುಂಬಕ್ಕೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಿ. ಮತ್ತು ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ಸುಜೇಂದ್ರ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಸವ ಜಯಂತಿ ಮಾಡಬೇಕು ಅಂತ ಸ್ವಲ್ಪ ಮುಂದಕ್ಕೆ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ನೋಡಿ, ಅದು ಪೋಸ್ಟ್ಪೋನ್ ಆಯ್ತು ಅಂತ ಅವ್ರು ಚಿಂತೆ ಒಳಗಾಗಿದ್ದರು. ಯಾವುದೋ ಒಂದು ಮುಖಾಂತರ ಒಂದು ಸಣ್ಣದಾಗಲಿ ದೊಡ್ಡದಾಗಲಿ ಏನೋ ಒಂದು ಬಸವನಿಗೆ ಒಂದು ಪುಷ್ಪ ಹಾಕುವಂಥ ಸೌಭಾಗ್ಯ ಈ ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಿದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಆಗುತ್ತೆ ಕಾರ್ಯಕ್ರಮ ಅಂತ ಮಾತನ್ನು ಹೇಳ್ತಾ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಆಯುಸಾರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಅವರು ಕೂಡ ಶರಣಾರ್ಥಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ. ಮತ್ತು ಅಪ್ಪಾಜಿ ಅವರು ಕೂಡ ಚೌಕಿನಹಳ್ಳಿಯಿಂದ ಅವರು ಕೂಡ ಬಂದು ನಮ್ಮ ಮಠಕ್ಕೆ ಅವಾಗವಾಗ ಬರ್ತಾ ಇರ್ತಾರೆ. ಇವತ್ತು ಕೂಡ ಅವರು
ಚೌಕನ ಹಿಂದೆ ಎಲ್ಲ ಭಾಳ ಜನ ಬಂದು ಒಗ್ಗಟ್ಟಿನಲ್ಲಿ ನಿಂತು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ರು. ಇತ್ತೀಚಿನ ದಿನಗಳ ಕಡಿಮೆ ಆಗಿದೆ. ಈಗ ಅವರು ಕೂಡ ಬರ್ತಾ ಹೋಗ್ತಾ ಇದ್ದಾರೆ. ಅವರು ಕೂಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಅವರು ಕೂಡ ಕುಟುಂಬಕ್ಕೆ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮತ್ತು ನಮ್ಮ ಪ್ರಕಾಶ್ ಅವರು ಅವರ ಹಿಂದೆ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವರ ತಾತ ಅವರು ಮುತ್ತಾತವರು ಒಂದು ಚಿನ್ನದ ಕಿರೀಟವನ್ನು ಕೊಟ್ಟಿದ್ದಾರೆ. ಅದು ಬಹಳ ಸುಮಾರು ಹೆಚ್ಚು ಕಮ್ಮಿ ಒಂದು 300 ವರ್ಷ ಇತಿಹಾಸ ಇದೆ ಆ ಕಿರೀಟಕ್ಕೆ. ಹಾಗಾಗಿ 4ನೇ ತಲೆ ಅಂತ ಹೇಳ್ತಾರೆ. 4ನೇ ತಲೆಗಳು ಒಂದು 100 ಅವತ್ತಿನ ಕಾಲದ ದಿನಮಾನಗಳಲ್ಲಿ ಒಬ್ಬ ಮನುಷ್ಯ 60-80 ವರ್ಷ ಬದುಕಿದೆ, 100 ವರ್ಷಗಳಂತೂ ಬದುಕಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರದ ಪದ್ಧತಿಯಿಂದ ನಾವು ಯಾರೂ ಬದುಕಲಾಗ್ತಾ ಇಲ್ಲ. ಆಹಾರದ ಪದ್ಧತಿ ಏನಾಗಿದೆ ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಆ ಸ್ಪ್ರೇ ಈ ಸ್ಪ್ರೇ ಅಂತೇಳಿ ಆ ಭೂಮಿಗೆ ನಮಗೆ ಹೆಂಗೆ ಒಂದು ಆರೋಗ್ಯವನ್ನು ಕೆಟ್ಟೋದ್ರೆ ನಾವೇನು ಮಾಡ್ತೀವಿ, ಆ ಡಾಕ್ಟರ್ ಎಲ್ಲರ ಹತ್ರ ಹೋಗಿ ಒಬ್ಬೊಬ್ಬರಲ್ಲಿ ಒಂದೊಂದು ಇದು ಇರ್ತದೆ. ಹಾಗಾಗಿ ಅದು ವಿಷ ಬೀಜ ಆಗಿಬಿಟ್ಟಿದೆ ಇವತ್ತು ನಮ್ಮ ಭೂಮಿಗೆ. ಮತ್ತು ಬೋರು ಕೂಡ ಕೊರೆದು ಒಬ್ಬ ಮನುಷ್ಯನಿಗೆ ಆಪರೇಷನ್ ಆಗೋಕ್ಕೆ ಎಷ್ಟು ಸಾಧ್ಯ ಅಂದರೆ ಅಮ್ಮ ಮನೆ ಅವನು ಗಟ್ಟಿ ಮುಷ್ಟ ಆಗಿದ್ದಾನಂದರೆ ಒಂದು 4 ಅವನು ತಡಿಬಲ್ಲ. ಹಾಗಾಗಿ ಈ ಭೂಮಿಗೆ ಕೂಡ ಕೊರೆದು ಈ ಭೂಮಿ ಸಮಾನವನ್ನು ಕಳೆದುಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆಲ್ಲವೂ ಕಾರಣ ಏನಂತಂದರೆ ಆಹಾರದ ಪದ್ಧತಿ ಮತ್ತು ಆಚಾರ ವಿಚಾರಗಳು ಮತ್ತು ಈ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇರೋದ್ರಿಂದ ನಾವು ಹಾಳಾಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಿದ್ಧಲಿಂಗೇಶ್ವರರು ಕೂಡ ಒಂದು ವಚನದಲ್ಲಿ ಹೇಳ್ತಾರೆ, ಊರೊಂದು ದಶೆ ಕಾಡೊಂದು ದಶೆ ಅಂತ. ಅಂದರೆ ಇವತ್ತು ಊರು ಹೋಗಿ ಕಾಡಾಗ್ತಾ ಇದೆ, ಕಾಡು ಹೋಗಿ ಊರಾಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. ಯಾಕಂದರೆ ಹುಡುಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಅಂದರೆ ತನ್ನೊಳಗೆ ತಾನು ವಿಚಾರವಂತನಾಗಿ ಜ್ಞಾನವಂತನಾಗಿ ಒಂದು ತಾಳ್ಮೆ ನಿಧಾನ ಶಾಂತಿ ಎಲ್ಲಿದ್ದರೂ ಕೂಡ ನಾವು ಪರಿಶುದ್ಧರಾಗ್ತೇವೆ. ನಮ್ಮ ಮನಸ್ಸನ್ನು ನಾವು ಆ ರೀತಿ ಕಲ್ಮಶಗಳನ್ನು ತುಂಬಿಕೊಳ್ಳಬಾರದು. ಒಳ್ಳೆಯ ಶುದ್ಧವಾಗಿದ್ದರೆ ಎಲ್ಲವೂ ಕೂಡ ಶುದ್ಧವಾಗುತ್ತೆ. ಯಾವುದೂ ಕೂಡ ಶಾಸ್ತ್ರ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ವಾಸು ಸರಿ ಇಲ್ಲ, ಯಾವುದೂ ಇಲ್ಲ. ನಮ್ಮೊಳಗೆ ನಾವು ಆತ್ಮವಿಶ್ವಾಸವನ್ನು ನಾವು ಸಾಧನೆ ಪಡೆದ್ರೆ ಎಲ್ಲವೂ ಕೂಡ ಸುರಕ್ಷಿತವಾಗೇ ಇರುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮ್ಮ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಖಿಲ ಕೂಡ ಚಕ್ರವರ್ತಿ ಸಾರ್ವಭೌಮ ಇಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರ ಯಡಿಯೂರ ಸಿದ್ಧಲಿಂಗೇಶ್ವರ ಸಮಕಾಲೀನರಾಗಿ ಜೊತೆ ಇದ್ದಂಥದ್ದು. ಇಂಡಲ್ ಅಗಲಿದ ಗಜ ಅಂತಂದರೆ ಒಂದು ಇಂಡನ್ನು ತರೋದು ಏಕಾಂತವಾಗಿ ಒಬ್ಬರೇ ಹೊರಟು ಬರ್ತಾರೆ ಈ ಭಾಗಕ್ಕೆ. ಏಕಶಿಲೆ ಬೆಟ್ಟದಲ್ಲಿ ತಪಸ್ಸನ್ನು ಕುಳಿತು ಆ ತಪಸ್ಸಿನಲ್ಲಿ ನಾವು ಬರೇ ತಪಸ್ಸು ಮಾಡಿದ್ರೆ ಆಗದು ಅಂತೇಳಿ ವಚನಗಳನ್ನು ಮಾದರಿಯಾಗಿ ವಚನಗಳನ್ನು ಬರೆದು ಲಕ್ಷಾಂತರ ಜನಕ್ಕೆ ವಚನ ದಾರಿ ದೀಪದ ಬೆಳಕಾಗಲಿ ಅಂತೇಳಿ ತಮ್ಮ ಹೆಸರನ್ನು ಕೂಡ ಅವರು ಎಲ್ಲಿಯೂ ಕೂಡ ಇದನ್ನು ಮಾಡದೇನೆ ಅಂತ ಮಹಾತ್ಮರ ವಚನಗಳನ್ನು ಅರಿತು ನಾವು ಬಾಳಬೇಕು ಅಂತ ಅನೇಕ ಶರಣರಿದ್ದಾರೆ. ಇವತ್ತು ನಾವು ಸುರಕ್ಷಿತವಾಗಿ ಇಷ್ಟಾದರೂ ಪರಿಶುದ್ಧವಾಗಿ ಇದ್ದೀವಿ ಅಂತಂದರೆ ಹಿಂದ ಮಾಡಿಕೊಂಡಂಥ ಮಾರ್ಗದರ್ಶನಗಳು ವಚನಗಳು ಆಚಾರಗಳು ಶರಣರನ್ನು ಮಾಡ್ಕೊಂಡು ಎಲ್ಲ ಬೇರೆ ಬೇರೆ ದೇಶಗಳಿಂದ ಇವತ್ತು ಆಹಾರಗಳಿಲ್ಲ. ಭಾರತ ದೇಶ ಯಾಕೆ ಸುರಕ್ಷಿತವಾಗಿದೆ ಅಂದರೆ ನಮ್ಮ ಭಾರತ ದೇಶ ಎಲ್ಲರನ್ನೂ ಕೂಡ ಸಮಾನತೆಯನ್ನು ಕೊಟ್ಟಿದೆ. ನಮ್ಮ ಬಸವಾದಿ ಶರಣರ ಹಿಂದೆ ಅಂಬಿಗಾರ ಚೌಡಯ್ಯ ಅವಗಾರ ಕಕ್ಕ ಎಲ್ಲ ಧರ್ಮದವರನ್ನು ತಗೊಂಡ್ರು. ಯಾಕೆ ತಗೊಂಡ್ರು? ಹೆಣ್ಮಕ್ಳಿಗೂ ಕೂಡ ನಮ್ಮ ಶಿವಶರಣೆ ಸೋಳೆ ಶಂಕಮ್ಮ ಅಂತೇಳಿ ಒಬ್ಬರಿದ್ದರು. ಸೋಳೆ ಶಂಕಮ್ಮ ಅಂತಂದರೆ ಅವರ ವೃತ್ತಿ ಏನಂತಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ತಮ್ಮ ಧ್ಯೇಯವನ್ನು ಮಾರಿಕೊಳ್ತಿದ್ರು. ಆವಾಗ ಹೀಗೆ ಒಂದು ಕಡೆ ಹೋಗಬೇಕಾದ್ರೆ ಸಂಚಾರಕ್ಕೆ ಹೋಗಬೇಕಾದ್ರೆ ಅವರಿಗೆ ಭಾಳ ಸ್ವರಗಳನ್ನು ಹೋಗ್ತಾ ಇರ್ತದೆ. ಬಸವಣ್ಣ ಶರಣರಿಗೆ ಇಂಥ ನಾಡಿನೊಳಗೆ ಇಂಥ ಮಹಿಳೆಗೆ ಗೊತ್ತಿಲ್ಲ, ಅವರನ್ನು ತಿದ್ದಬೇಕು ಅಂತೇಳಿ ಆ ಒಂದು ಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸಂದರ್ಭಗಳಲ್ಲಿ ಅವರು ಒಂದು 9 ದಿನ ಇರುತ್ತೆ ಆ ಕಾರ್ಯಕ್ರಮ. ಆದಾಗ ಇವರು ದಿನ ಹೋಗೋದು, ಶಂಕಮ್ಮ ನಮ್ಮ ಇದರಲ್ಲಿ ಕಾರ್ಯಕ್ರಮ ಐತೆ ಬರಬೇಕು ಅಂತಾರೆ. ಅವಳು ಅಯ್ಯೋ ನಮ್ಮ ಕಾರ್ಯಕ್ರಮ ಯಾರು ಕೇಳ್ತಾರೆ ಆಯಿತು ಅಂದ್ಕೊಂಡು ಹೋಗೋದೇ ಇಲ್ಲ. ಆಮೇಲೆ ಮತ್ತೆ ಪುನಃ ಇನ್ನೊಂದು ಸತಿ ಹೋಗ್ತಾರೆ ಬಸವಣ್ಣನವರು. ಅವ್ರು ಹೋಗಲ್ಲ ಅಂತ ಬಿಡಲಿಲ್ಲ ಅವರು. ಯಾಕಂದರೆ 100 ಜನ ತಿದ್ದೋದಕ್ಕಿಂತ ಕೆಟ್ಟವ್ರನ್ನೇ ಒಬ್ಬರಿಗೆ ತಿದ್ದಿದ್ರೆ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ ಅವ್ರು ಬೆನ್ನು ಹತ್ತಿರ ಬಿಡಲಿಲ್ಲ. ಮತ್ತೆ ಪುನಃ ಇನ್ನೊಂದು ಸತಿ ಹೋದ್ರು, ಅವಾಗೂ ಬರಲಿಲ್ಲ. ಮತ್ತೆ ಇನ್ನೊಂದು ಸತಿ ಅವಾಗೂ ಬರಲಿಲ್ಲ. 3ನೇ ಸತಿ ಅವಾಗೂ ಬರಲಿಲ್ಲ. ಸುಮಾರು ಇನ್ನೆರಡು ದಿನ ಇರುತ್ತೆ ಕಾರ್ಯಕ್ರಮ. ಹೋಗಿ ನಿಮ್ಮಂಥವ್ರು ಬರಬೇಕು, ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೇಕು, ನೀನು ಬಂದರೆ ನನಗೆ ಭಾಳ ಪ್ರೀತಿ ಅಂತ ಹೇಳಿದ್ರು. ಅವಾಗ ಅವಳಿಗೆ ನಾಚಿಕೆ ಆಗುತ್ತೆ. ಏನು ಅಂತಂದರೆ ಬಸವಣ್ಣನ ಅಷ್ಟು ಜನ ಎಲ್ಲ ಕೊಂಡಾಡ್ತಾರೆ, ಅಷ್ಟು ಜನ ಹೊಗಳುತ್ತಾರೆ. ಬಸವಣ್ಣ ನಮ್ಮ ಮನೆ ಬಾಗಿಲಿಗೆ ಬಂದು ನಾನು ಹೋಗ್ಲಿಲ್ಲಲ್ಲ ಅಂತೇಳಿ, ಇಲ್ಲ ಹೋಗಲೇಬೇಕು ನಾಳೆ ಎಷ್ಟೊತ್ತಾದ್ರು ಅಂತೇಳಿ ಸ್ನಾನ ಮಡಿ ಮಾಡಿಕೊಂಡು ಹೋಗ್ತಾಳೆ. ಎಲ್ಲರೂ ಕೂಡ ಬಸವಣ್ಣನವರು ಕೂಡ ಮನೆಗೆ ಹೋದ ತಕ್ಷಣ ಬಸವಣ್ಣನ ಹೋಗಿ ಬಂದ ಅಂತೇಳಿ ಡಂಗೂರವನ್ನು ಸಾರಿಬಿಡ್ತಾರೆ. ಅದಕ್ಕೆ ಅವ್ರು ಬಗ್ಲಿಲ್ಲ.
ನನ್ನ ಮೇಲೆ ಏನೇ ಚ್ಯುತಿ ಬಂದರೂ ಕೂಡ ನಾನು ಇದಕ್ಕೆ ಹಿಂಜರಿಬಾರ್ದು ಅಂತೇಳಿ ಅವ್ರು ಯಾವುದಕ್ಕೂ ಬಗ್ಗಲಿಲ್ಲ ಜಗ್ಗಲಿಲ್ಲ. ಆಮೇಲೆ ಕೊನೆಗೊಬ್ಬ ಅಲ್ಲಿ ಒಂದು ಮಂಟಪ ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಆ ಅಮ್ಮನವ್ರು ಬರ್ತಾರೆ. ಬಂದ ತಕ್ಷಣ ಎಲ್ಲ ಬಂದು ಸುಳಶಂಕಮ್ಮ ಬಂದು ಅಂದರೆ ಅವ್ರು ಓಪನಾಗಿ ಹೇಳ್ತಿದ್ರು, ನಾನು ಮಾಡಿದ್ದು ಸತ್ಯ, ಅವ್ರು ಹೇಳೋದು ಸತ್ಯ ಅಂತೇಳಿ ಅವ್ರು ಒಪ್ಕೊಂಡ್ರು, ಎಲ್ಲವನ್ನು ಒಪ್ಕೊಂಡು ಆಮೇಲೆ ಮತ್ತೆ ಆ ಒಂದು ಸಭೆಯಲ್ಲಿ ಅದನ್ನು ಕುರಿತು ಒಂದು ದಿನ ಕುರಿತು ಮತ್ತೆ ಹೋಗ್ತಾರೆ. ಅವತ್ತಿನ ಕಾರ್ಯಕ್ರಮ ಮುಗಿತಾ ಮತ್ತೆ ಇನ್ನೊಂದು ದಿನ ಹೋಗ್ತಾರೆ. ಇನ್ನೊಂದು ದಿನ ಹೋದಂತ ಅವರಿಗೆ ಒಂದು ಜ್ಞಾನೋದಯ ಆಗುತ್ತೆ. ಇದನ್ನು ನಾನು ತಪ್ಪು ತಿಳ್ಕೊಂಡಿದ್ದೆ. ಶರೀರ ಅಂದರೆ ಶರಣರ ವಚನದಲ್ಲಿ ಮತ್ತು ಶರಣರ ವಿಚಾರಗಳಲ್ಲಿ ಅವರಿಗೆ ಜ್ಞಾನೋದಯ ಆಗುತ್ತೆ. ಏನು ಈ ಶರೀರ ಮಾರ್ಕೊಂತಿದ್ದೆಲ್ಲ, ನಾನು ಇನ್ಮೇಲೆ ಈ ಶರೀರಕ್ಕೆ ಮಾನ್ಯತೆ ಕೊಡಬೇಕು, ಇದಕ್ಕೆ ಒಂದು ವಿಶೇಷವಾದಂಥ ನನ್ನೊಳಗೆ ಇದೇ ಶಕ್ತಿ, ಆ ಶಕ್ತಿಯನ್ನು ಸದ್ವಿನಿಯೋಗ ಪಡಿಸ್ಕೋಬೇಕು ಅಂತೇಳಿ ಒಳ್ಳೆ ದಾರಿ ಮಾರ್ಗದಲ್ಲಿ ಅವಳು ಧ್ಯಾನ ಮತ್ತೊಂದು ಶರಣರ ವಚನಗಳು ಎಲ್ಲೆಲ್ಲಿ ಶರಣರ ಸಂಚಾರ ಇರುತ್ತೋ ಆ ಶರಣರ ಜೊತೆಲೇ ಹೋಗ್ಬಿಡ್ತಾಳೆ. 10 ವರ್ಷ 5 ವರ್ಷ ಅನೇಕ ವರ್ಷಗಳ ಆ ಶರಣರ ಸಂಘದಲ್ಲಿ ಬೆರೀತಾಳೆ. ಬೆರೆದು ತನ್ನ ವಿಚಾರ ಅನ್ನ ಒಂದು ಸುಳ್ಯ ಶಂಕಮ್ಮ ಅಂತೇಳಿ ಅವರು ಶಿವಶರಣ ಶಂಕಮ್ಮ ಆಗ್ತಾರೆ. ಶಿವಶರಣ ಶಂಕಮ್ಮ ಆಗ್ತಾರೆ. ಶಿವಶರಣ ಅಂದರೆ ಶಿವತತ್ವಗಳನ್ನು, ಶಿವಶರಣರ ಚಿಂತೆಯನ್ನ ಮತ್ತು ತನ್ನ ಶರೀರದಲ್ಲಿ ಸ್ಥೂಲ ಶರೀರದ ಬಗ್ಗೆ ಎಲ್ಲವನ್ನು ಕೂಡ ಅನೇಕ ರಚನೆಗಳನ್ನ ಮಾಡ್ತಾರೆ. ರಚನೆಗಳ ಮಾಡಿ ಅಂತ ಒಂದು ಮಾದರಿಯಾದಂಥ ಬಸವನವರು ಅಂದ್ರೆ ಮಹಿಳೆಯರನ್ನು ಎಲ್ಲರೂ ಕೂಡ ನಾವೇ ಪ್ರಬಲವಾಗಬಾರ್ದು, ಎಲ್ಲರೂ ಸಮಾನತೆಯಾಗಿ ಕಾಣಬೇಕು. ಜೀವ ಅಂತಕ್ಕಂಥದ್ದು ಎಲ್ಲದು ಪರಮಾತ್ಮನ ಜೀವ ಎಲ್ಲ ಒಂದೇ. ಹಾಗಾಗಿ ಆ ಪರಮಾತ್ಮನ ಜೀವ ಎಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಜೀವ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ನಾವು ಭೇದವಾದವ ಮಾಡದೆ ಎಲ್ಲರೂ ಕೂಡ ನಾವು ಒಂದೇ ಅಂತಕ್ಕಂಥ ಮಾತನ್ನ ಆ ಬಸವಾದಿ ಶರಣರು ಅವತ್ತಿನ ಕಾಲದಲ್ಲೇ ಸಾರಿದ್ದಾರೆ. ಹಾಗಾಗಿ ಅವರು ಕೂಡ ಅನೇಕ ವಚನಗಳ ತತ್ವಗಳನ್ನ ದಾರಿಗೆ ತಂದು ನಿಮ್ಮೆಲ್ಲರನ್ನು ಕೂಡ ತಿದ್ದಿದಂಥ ಆ ಶಂಕಮ್ಮನವರು ಮತ್ತು ಬಸವಾದಿ ಪ್ರಮಥನವರು ಈ ಕಾರ್ಯಕ್ರಮದಲ್ಲಿ ಇವತ್ತು ಬಸವಣ್ಣನವರು ನಮ್ಮ ನಾಗರಾಜ ಪ್ರಿಯವರು ಈ ಒಂದು ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗಾಗಿ ಅವರು ಕೂಡ ಏನೋ ಒಂದು ಪ್ರಯತ್ನ ನಮ್ಮ ಬಸವಣ್ಣನ ಬಗ್ಗೆ ಬಿತ್ತಬೇಕು. ಈ ಭೂಮಿ ಸುಮ್ಮನೆ ಕಸ ಬಿತ್ತು ಹೋಗ್ತಾ ಇದೆ, ಬಂದಷ್ಟು ಬರಲಿ ಕಾಳು ಅಂತ ಹೇಳಿ ಅವರು ಕೂಡ ಒಂದು 100 ಜನ ಇದ್ದರೆ ಒಂದಿಷ್ಟು ಬಿತ್ತೋದು ಒಂದು 4 ಜನನೇ ಅದರಲ್ಲಿ ಬದಲಾವಣೆ ಆಗಲಿ, 4 ಜನನೇ ಅದರಲ್ಲಿ ಒಂದು ತತ್ವ ಪರಿವಾರಣೆ. ಅವರು ಈಗ ಒಂದು ಕುಟುಂಬದಲ್ಲಿ ಒಬ್ಬರು ಬದಲಾದರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಬದಲಾಗ್ತಾರೆ ಅನ್ನೋದು ಅವನ ಒಂದು ದಾರಿ ಮಾರ್ಗ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನನಗೆ ಭಾಳ ಸಂತೋಷದ ವಿಚಾರ. ನೀವೆಲ್ಲರೂ ಕೂಡ ಇವತ್ತು ನಿಮ್ಮೆಲ್ಲರನ್ನು ಈ ಒಂದು ಪುಣ್ಯ ಪವಿತ್ರವಾದಂಥ ಭೂಮಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಮತ್ತೆ ಆ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೃದಯ ಮಂದಿರದ ಸ್ಮರಿಸುತ್ತಾ ಬಸವಾದಿ ಪ್ರಮಥನನ್ನು ಮಾಡಿಸುತ್ತಾ ನಮ್ಮೆಲ್ಲರಿಗೂ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಆಚಾರಲಿಂಗ ಹಿಡಿದು ಇಷ್ಟಲಿಂಗ ಕಾಣಬೇಕು, ಇಷ್ಟಲಿಂಗ ಹಿಡಿದು ಜಂಗಮಲಿಂಗ ಕಾಣಬೇಕು, ಜಂಗಮಲಿಂಗ ಹಿಡಿದು ಪ್ರಸಾದ ಲಿಂಗ ಕಾಣಬೇಕು. ಇಂತಿಷ್ಟನ್ನು ಮಾಡಿಕೊಂಡು ಬಾ ಧರ್ಮ ಶ್ರೀ ಸಿದ್ದರಾಮಯ್ಯ ಸ್ವಾಮೀಜಿ ಭಾಳ ಒಳ್ಳೆ ಮಾತಾಡೋದು. ಸೂರ್ಯ ಸಂಖ್ಯೆಯಲ್ಲಿ ಅವತ್ತು ಕಲ್ಯಾಣದಲ್ಲಿ ಒಬ್ಬರಲ್ಲ 3,000 ಜನ ಒಡಿಸಾದಲ್ಲಿ 3,000 ಅಲ್ಲ 3,000 ಪರಿವರ್ತನೆ ಮಾಡಿದ್ದಾರೆ ಅನುಭವ ಮಂಟಪದಲ್ಲಿ. ಅದರಲ್ಲಿ ಅವರು ರೈತರು ಬಲಿಯಾದಾಗ 2 ಕೋಟಿ ಬಲಿಯಾದ, ಬೈಬಲ್ ಬಲಿಯಾದ 2 ಕೋಟಿ, ಬಸವಾದ 777 ಕೋಟಿ ಬಲಿಯಾದ. ಸ್ವಾಮಿ ಭಾಳ ಅದ್ಭುತ ಮಾಡಿದ್ದಾರೆ, ಭಾಳ ದೃಷ್ಟಿ. ಆ ಗುರೇ ಒಂದು ದೊಡ್ಡ ಮುಖ ಇದೆ, ಗುರುವೇ ದೇವರು ಅಂತೇಳಿ ಇವರಿಗೆ ನಮ್ಮ ಬಸವ ವತಿಯಿಂದ ಏರ್ಪಟ್ಟೆ ಸಮಸ್ತ ನಾಗರ ಪರವಾಗಿ ಒಂದು ಗೌರವ ಭಕ್ತಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ.
ಹಸಿರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ, ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ. ವಚನ ಪುಷ್ಪಗಳ ಮಲರಿಸಿ ಬಂದೆ, ಹಾಡು ಗಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ. ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ, ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೇ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬೇನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೇನು ಬರುವೇನು ಭುವಿಯನ್ನು ಬೆಳಗಿ, ಬರುವೇನು ಬಂದೇ ಬರುವೇನು, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ ಬರುವೇನು, ಬರುವೇನು ಬಂದೆ.